ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಕವಿ ಮತ್ತು ಕೃತಿಕಾರರ ಪರಿಚಯ 6ರಿಂದ 10ನೇ ತರಗತಿಯ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳ ವಿವರಣೆ ನಡೀತಾ ಇದೆ. ಸೊ ಆ ಸರಣಿಯ 10ನೇ ತರಗತಿ ಇದಾಗಿರುತ್ತೆ. ತುಂಬ ಚೆನ್ನಾಗಿ ಎಲ್ಲ ವೀಡಿಯೋಸ್ಗಳು ಬರ್ತಿದೆ. ನಿಮ್ಮ ಎಲ್ಲ ಕಮೆಂಟ್ಸ್ಗಳನ್ನು ಕೂಡ ನಾನು ಓದ್ತಾ ಇರ್ತೀನಿ, ಬಟ್ ರಿಪ್ಲೈ ಮಾಡಲ್ಲ ಅಷ್ಟೇ. ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಿದೆ ತರಗತಿಗಳು. ಅದಕ್ಕೆ ನಿಮಗೆಲ್ಲನೂ ನಾನು ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ LBA ಪ್ರಶ್ನೋತ್ತರಗಳು ಕೂಡ ಪ್ರಾರಂಭ ಮಾಡಿದ್ದೀನಿ. 6ರಿಂದ 10ನೇ ತರಗತಿಯ LBA ಪ್ರಶ್ನೋತ್ತರಗಳು, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಗ್ರಾಮರ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೂ ಕೂಡ ಕೃತಿಕಾರರ ಮತ್ತು ಕವಿಗಳ ಪರಿಚಯ ಆದಮೇಲೆ ಅಭ್ಯಾಸದಲ್ಲಿ ಇರ್ತಕ್ಕಂತಹ ಗ್ರಾಮರ್ನ ತೊಗೊಂಡು ಬರ್ತೀನಿ ಸ್ನೇಹಿತರೆ. ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. 10ನೇ ತರಗತಿ ಇದಾಗಿರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಶಿಕ್ಷಕರ ನೇಮಕಾತಿ TET ಇರ್ಬೋದು, GPSTR, HSTR, ಯಾವುದೇ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಚಂದ್ರಶೇಖರ್ ಪಾಟೀಲ್, ಇದು ವೆರಿ ಇಂಪಾರ್ಟೆಂಟ್ ಆದಂಥ ಹೆಸರು. ಇವ್ರ ಬಗ್ಗೆ ಕೂಡ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗುತ್ತೆ. ಚಂಪಾ ಅಂತಕ್ಕಂಥದ್ದು ಇವರ ಒಂದು ಸಂಕ್ಷಿಪ್ತ ನಾಮ, ಶಾರ್ಟ್ಕಟ್ಟಾಗಿ ಇವರಿಗೆ ಚಂಪಾ ಅಂತ ಕರೀತಾರೆ. ಇಲ್ಲಿ ನೋಡಿ, ಇಲ್ಲಿ ಚ ಅಂದರೆ ಚಂದ್ರಶೇಖರ್, ಪಾ ಅಂದರೆ ಪಾಟೀಲ್. ಹಾಗಾಗಿ ಇದನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು. ಚಂದ್ರಶೇಖರ್ ಪಾಟೀಲ್ ಇವರು 1939ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರಿನಲ್ಲಿ ಜನಿಸ್ತಾರೆ. ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲೀಷ್ ವಿಭಾಗದ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಬಾನುಲಿ, ಮಧ್ಯಬಿಂದು, ಗಾಂಧಿ ಸ್ಮರಣೆ, ಶಾಲ್ಮಲ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಪಂಪ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿಗಳು ನೀಡಲಾಗಿದೆ. ಮೇನಾಗಿ ನೀವೇನೇನು ಬಿಟ್ಟುಕೋಬೇಕಾಗುತ್ತೆ ಅಂದರೆ, ಚಂಪಾ ಅಂತಕ್ಕಂಥದ್ದು ಇವರ ಒಂದು ಸಂಕ್ಷಿಪ್ತ ನೇಮ ಅಂತ ನೆನ್ಪಿಟ್ಕೋಬೇಕು. ಅದನ್ನು ಬಿಟ್ಟರೆ ಇವರು ಹಾವೇರಿ ಜಿಲ್ಲೆಯವರು ಅಂತ ನೆನ್ಪಿಟ್ಕೊಂಡ್ರೆ ಸಾಗುತ್ತೆ. ಗ್ರಾಮ ಏನು ಕೇಳೋದಿಲ್ಲ ಸ್ನೇಹಿತರೆ. ಇನ್ನು ಅವರು ಬರೆದಂತಹ ಬಾನುಲಿ, ಮಧ್ಯಬಿಂದು, ಗಾಂಧಿ ಸ್ಮರಣೆ, ಶಾಲ್ಮಲ ಕೃತಿಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅವ್ರಿಗೆ ನೀಡಿದಂಥ ಪ್ರಶಸ್ತಿಗಳು ಪಂಪ ಪ್ರಶಸ್ತಿ ಆಗಿರ್ಬೋದು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಇನ್ನು ಎರಡನೇ ಒಂದು ಕೃತಿಕಾರರ ಪರಿಚಯನ ನೋಡ್ತಾ ಹೋಗೋಣ ಸ್ನೇಹಿತರೆ. ಇವರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದ್ದಾರೆ. ಅಂಬಿಗರ ಚೌಡಯ್ಯ ಅಂತ ನೋಡಿ. ಅಂಬಿಗರ ಚೌಡಯ್ಯ ಇವರು ಶಿವಶರಣ ಅಂಬಿಗರ ಚೌಡಯ್ಯ ಅಂತಲೇ ಹೆಸರುವಾಸಿಯಾಗಿರ್ತಾರೆ. 12ನೇ ಶತಮಾನದ ಪ್ರಸಿದ್ಧ ವಚನಕಾರರಾಗಿರ್ತಾರೆ. ನೋಡಿ ಸ್ನೇಹಿತರೆ, ಒಂದು ಟ್ರಿಕ್ ಏನು ಹೇಳ್ತೀನಿ ಅಂದರೆ, ಯಾರೇ ವಚನಕಾರರ ಬಗ್ಗೆ ಕೇಳಿದ್ರೆ ಅವರು 12ನೇ ಶತಮಾನದವರೇ ಆಗಿರ್ತಾರೆ. ಅಕ್ಕಮಹಾದೇವಿ ಆಗಿರ್ಬೋದು, ನಾವು ಆಯ್ದಕ್ಕಿ ಲಕ್ಕಮ್ಮನವರು ನೋಡಿದೆವು, ಬಸವಣ್ಣನವರ ಬಗ್ಗೆ ನೋಡಿದ್ವಿ, ಎಲ್ಲರೂ ಕೂಡ 12ನೇ ಶತಮಾನದವರಾಗಿರ್ತಾರೆ. ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಯಾರೇ ವಚನಕಾರರು ಬಂದರೂ ಕೂಡ ಅವರು 12ನೇ ಶತಮಾನದವರಾಗಿರ್ತಾರೆ. ಹಾಗೆ ಇವರು ಸಮಾಜ ಸುಧಾರಕರಾಗಿದ್ದರು. ಇವರು ಒಂದು ಗೊತ್ತಲ ಅರಸರ ಆಳ್ವಿಕೆಯ ಕಾಲದಲ್ಲಿ ಚೌಡದಾಸರಪುರದ ಒಂದು ತುಂಗಾಭದ್ರಾ ನದಿ ತೀರದಲ್ಲಿ ತನ್ನ ದೋಣಿಯ ಮೂಲಕ ಜನರನ್ನು ಒಂದು ನದಿಯಿಂದ ಇನ್ನೊಂದು ದಡಿಗೆ ಸಾಕ್ತಕ್ಕಂಥ ಒಂದು ಕಾಯಕದಲ್ಲಿ ಇರ್ತಾರೆ. ಅಂದರೆ ಇವರೊಬ್ಬರು ಏನಾಗಿದ್ದರು, ದೋಣಿ ನಡೆಸ್ತಕ್ಕಂತಹ ವ್ಯಕ್ತಿಯಾಗಿದ್ದರು. ಓಕೆನಾ. ಎಲ್ಲಿ? ಚೌಡದಾನಪುರ ಅಂತ ಒಂದು ಊರು. ಸೊ ಅಲ್ಲಿ ತುಂಗಾಭದ್ರಾ ಒಂದು ನದಿ ತೀರದಲ್ಲಿ ತನ್ನ ದೋಣಿಯ ಮೂಲಕ ಜನರನ್ನು ಕರೆತರ್ತಕ್ಕಂತಹ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಸಮಾಜ ಚಿಂತನೆಯ ಮೂಲಕ ಜನತೆಯ ಒಳಿತನ್ನು ಬಯಸಿದ ವಚನಗಳನ್ನು ರಚಿಸುವುದು, ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವವರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ನಮಗೆ ಸದ್ಯಕ್ಕೆ ಸಿಕ್ಕಿರುವ ಅಂಬಿಗರ ಚೌಡಯ್ಯ ಅವರ ವಚನಗಳು ಅಂದರೆ ನೋಡಿ, 278 ವಚನಗಳು ಸಿಕ್ಕಿದೆ. ಅವುಗಳಲ್ಲಿ ಚೌಡಯ್ಯ ಅವರ ಅಂತರಾಳದ ಅನುಭವ, ಸಮಾಜದಲ್ಲಿ ತಾವು ಕಂಡ ಉಂಡ ಅನುಭವಗಳನ್ನು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರ ಅಂಕಿತನಾಮ ಅಂಬಿಗರ ಚೌಡಯ್ಯ ಆಗಿರುತ್ತೆ ಸ್ನೇಹಿತರೆ. ಸರಿನಾ? ನೋಡಿ, ಅವರ ಹೆಸರನ್ನೇ ಅವರು ಇಟ್ಕೊಂಡಿದ್ದಾರೆ. ಸೊ ಇದು ಏನಾಗಿತ್ತು ಅಂತಂದರೆ ಇವತ್ತಿನ ಒಂದು ತರಗತಿ ಆಗಿತ್ತು ಸ್ನೇಹಿತರೆ. ಸೊ ನಾವು ಈಗ ನಾನು ಈ ತರಗತಿ ಬಗ್ಗೆ ನಿಮಗೆ ಹೇಳ್ತಿದ್ದೀನಲ್ಲ, ಸೊ ಇದು ತುಂಬ ಒಂದು ಪ್ರಮುಖ ಆಗಿರುತ್ತೆ. ಹಾಗೆ 10ನೇ ತರಗತಿ ಇದಾಗಿರುತ್ತೆ ಸ್ನೇಹಿತರೆ. ಯಾವ ತರಗತಿ ಆಗಿರುತ್ತೆ? 10ನೇ ತರಗತಿ ಆಗಿರುತ್ತೆ. ಇನ್ನು ಕಂಟಿನ್ಯೂಸ್ ಇದೇ ತರಗತಿ ಬರುತ್ತೆ. MCQs ಕೇಳಿದಾರ, ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಸ್ನೇಹಿತರೆ. ಈಗ ಏನು MCQs ಇರದೆ 3 ತರಗತಿಗಳಾಗಿದೆ. ಈ 3 ತರಗತಿಗಳು ಸೇರಿ ನಿಮಗೆ MCQ ತೊಗೊಂಡು ಬರ್ತೀನಿ.
ಓಕೆ, ಸೊ ಇದು ಇವತ್ತಿನ ತರಗತಿ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ದೇನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಬಿಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.